ಆತ್ಮವಿಶ್ವಾಸದಿಂದ ಬೆಳಗ್ಗೆಯಿಂದ ಸುಮಾರು 15 ದೇವಸ್ಥಾನಗಳಿಗೆ ಪ್ರವಾಸ ಮಾಡಿದ್ದೇನೆ. ಎಲ್ಲ ದೇವರ ಸನ್ನಿಧಿ ಹೋಗಿ ದೇವರ ಆಶೀರ್ವಾದ ಪಡೆದು ನಿಮ್ಮ ಮುಂದೆ ನಿಂತಿದ್ದೇನೆ. ಚನ್ನಪಟ್ಟಣ ಬದಲಾವಣೆ ಮಾಡಬೇಕು, ಒಂದು ಬದಲಾವಣೆಯ ಪಟ್ಟಣವಾಗಿ ಪರಿವರ್ತನೆ ಮಾಡಬೇಕು. ಚನ್ನಪಟ್ಟಣ ಚಿನ್ನದ ಪಟ್ಟಣ ಆಗಬೇಕು, ಅಭಿವೃದ್ಧಿಯ ಪಟ್ಟಣ ಆಗಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ. ಕನಕಪುರ ಯಾವ ರೀತಿ ಬದಲಾವಣೆ ಮಾಡಿದ್ನೋ ಹಂಗೆ ಇವತ್ತು ಚನ್ನಪಟ್ಟಣ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ತಾನೇ ನಾನು ಅಧಿಕಾರಿಗಳ ಹತ್ರ ಒಂದು ಸಭೆ ನಡೆಸಿಬಿಟ್ಟು ಬಂದೆ. ಕೇಳಿದೆ, ಕಳೆದ 5 ವರ್ಷದಿಂದ ಎಷ್ಟು ಜನರಿಗೆ ಜಮೀನು ಮಂಜೂರಾತಿ ಆಗಿದೆ, ಎಷ್ಟು ಜನಕ್ಕೆ ಸೈಟ್ ಮಂಜೂರಾಗಿದೆ ಎಷ್ಟು ಜನಕ್ಕೆ ಮನೆ ಮಂಜೂರಾತಿ ಆಗಿದೆ ಅಂತ ಕೇಳಿದೆ. ಯಾರು ಒಬ್ರಿಗೂ ಒಂದು ಸೈಟು ಆಗಿಲ್ಲ, ಒಂದು ಜಮೀನು ಆಗಿಲ್ಲ, ಒಂದು ಮೀಟಿಂಗು ಆಗಿಲ್ಲ ಅಂತ ಹೇಳಿದ್ರು. ನಾವೇನು ಜನರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ಅದು ಬಿಟ್ರೆ ಇನ್ಯಾವ ತರದ ಫಲಾನುಭವಿಗಳಿಗೆ, ಹೆಣ್ಮಕ್ಳಿಗಾಗ್ಲಿ, ಗೃಹಲಕ್ಷ್ಮಿ ಆಗ್ಲಿ, ಗೃಹ ಜ್ಯೋತಿ ಆಗ್ಲಿ, ಏನು ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲಿ ತಿರುಗಾಡ್ತಾ ಇದ್ದಾರಾಗ್ಲಿ, ಈ ಯುವಕರಿಗೆ ಉದ್ಯೋಗ ಭತ್ಯೆ ಆಗ್ಲಿ, ಇಂಥದ್ದು ಬಿಟ್ರೆ ಬೇರೆ ಯಾವುದೂ ಇಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳು ನನಗೆ ತಿಳಿಸಿದ್ರು. ಈಗ ತೀರ್ಮಾನ ಮಾಡಿದ್ದೇನೆ, ಪ್ರತಿ ಗ್ರಾಮಕ್ಕೆ, ಪ್ರತಿ ಇಡೀ ಕ್ಷೇತ್ರಕ್ಕೆ ಕನಿಷ್ಠ ಒಂದು 100 ಕೋಟಿಯಾರು ಕೂಡ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷ ಅನುದಾನವನ್ನು ಒದಗಿಸ್ಕೊಡ್ಬೇಕು. ರಸ್ತೆಗಳು, ಚರಂಡಿಗಳು, ಬೇರೆ ನೀರಿನ ಕಾವಲುಗಳು, ಇಂಥ ಎಲ್ಲ ಕೆಲಸಗಳನ್ನ ಪ್ರತಿ ಪಂಚಾಯತಿಲೂ ಕೂಡ ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕು. ಇದಲ್ಲದೆ ಯಾರು ಬಡವರಲ್ಲಿ ಸೈಟ್ ಇಲ್ಲ, ಚನ್ನಪಟ್ಟಣ ಟೌನ್ ಆದಾಗಿ ನಿಮ್ಗೆಲ್ಲ ಗೊತ್ತಿದೆಯೇನೋ, ಕನಕಪುರ ಟೌನ್ 1ರಲ್ಲೇ 100 ಎಕರೆಯಲ್ಲಿ 2 ಕಡೆ ಸೈಟ್ ಹಂಚಿದ್ದೇನೆ. 50 ಎಕರೆ ತೆಗೆದುಕೊಂಡು ಸೈಟ್ ಹಂಚಿ ಇವತ್ತು ಬಡವರಿಗೆ ಅಲ್ಲಿ ಸೈಟ್ ಅನ್ನ ಕೊಟ್ಟಿದ್ದೇನೆ. ಅದೇ ರೀತಿ ಇಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಮತ್ತು ಎಲ್ಲ ದೊಡ್ಡ ಹಳ್ಳಿ ಆಗಲಿ ಚಿಕ್ಕ ಹಳ್ಳಿ ಆಗಲಿ 5 ಎಕರೆ ಆಗಲಿ 10 ಎಕರೆ ಆಗಲಿ ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿಬಿಟ್ಟು ನಾನು ಅವ್ರಿಗೆಲ್ಲ ಕೂಡ ಆಶ್ರಯ ಯೋಜನೆ ಅಡಿಯಲ್ಲಿ ಒಂದು ಹೊಸ ನಗರವನ್ನ, ಹೊಸ ಪಟ್ಟಣವನ್ನ ಮಾಡಬೇಕು. ಕನಿಷ್ಠ ಒಂದು 4-5 ಸಾವಿರ ಜನಕ್ಕಾರು ಕೂಡ ಸೈಟ್ ಅನ್ನು ಹಂಚುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿ